ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ನಾವು ಗಣರಾಜ್ಯೋತ್ಸವ ಖುಷಿಯಿಂದ, ಸಂತೋಷದಿಂದ ಆಚರಿಸ್ತಿದ್ದೇವೆ. ಹಾಗಾದ್ರೆ ಈ ಸಂವಿಧಾನದ ಹಿನ್ನೆಲೆಯನ್ನು ನೋಡೋಣ ಬನ್ನಿ. 1934ರಲ್ಲಿ ಎನ್ ರಾಯ್ ಅನ್ನುವರು ಸಂವಿಧಾನದ ಅಗತ್ಯತೆ ಬಗ್ಗೆ ಹೇಳಿದ್ರೆ, 1935ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಹೇಳುತ್ತೆ ಭಾರತದ ಸಂವಿಧಾನದ ಬೇಡಿಕೆಯನ್ನು ಮುಂದಿಡುತ್ತದೆ. 1938ರಲ್ಲಿ ಜವಾಹರಲಾಲ್ ನೆಹರು ಅವರು ಏನು ಹೇಳ್ತಾರೆ, ಭಾರತಕ್ಕೆ ಬಾಹ್ಯ ಶಕ್ತಿಗಳ ಪ್ರಭಾವ ಇಲ್ಲದೆ ಭಾರತ ತನ್ನದೇ ಆದಂಥ ಸ್ವತಂತ್ರ ಒಂದು ಸಂವಿಧಾನ ರಚಿಸಿಕೊಳ್ಬೇಕು ಅನ್ನುವಂಥದ ವಿಷಯವನ್ನು ಹೇಳ್ತಾರೆ. ಹೀಗೇನೆ 1940ರಲ್ಲಿ ಆಗಸ್ಟ್ ಕೊಡೆಗೆ, 1942 ಕ್ರಿಪ್ಸ್ ಆಯೋಗ, 1946ರಲ್ಲಿ ಕ್ಯಾಬಿನೆಟ್ ಆಯೋಗ, ಈ ಎಲ್ಲ ಆಯೋಗಗಳ ಒಂದು ನೇತೃತ್ವದಲ್ಲಿ ಒಂದು ಸಂವಿಧಾನ, ಭಾರತ ತನ್ನದೇ ಆದಂಥ ಒಂದು ಸಂವಿಧಾನ ರಚಿಸಿಕೊಳ್ಳಬಹುದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗೇನೆ ಆ ಸಮಯದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡಿದ್ರೆ, ಚುನಾವಣೆಗಳು ನಡೀತವೆ ಭಾರತ ಸಂವಿಧಾನ ರಚಿಸುವ ಸಲುವಾಗಿ. 389 ಸದಸ್ಯರು ಈ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಕೊನೆಗೆ 296 ಸದಸ್ಯರು ಈ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ. ಆದ್ರೆ ಈ ಚುನಾವಣೆಯೊಳಗೆ ಏನಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಮುಸ್ಲಿಂ ಲೀಗ್ ಏನು 73 ಸದಸ್ಯರು ಇರ್ತಾರಲ್ಲ, ಅವ್ರೇನು ಹೇಳ್ತಾರ ಅಂದ್ರೆ, ಈ ಸಂವಿಧಾನ ರಚನಾ ಸಭೆಯಲ್ಲಿ ನಾವು ಒಟ್ಟ ಭಾಗವಹಿಸಲ್ಲ. ಯಾಕೆ ಭಾಗವಹಿಸಲ್ಲ ಅಂದ್ರೆ, ನಮಗೆ ಪಾಕಿಸ್ತಾನ ಪ್ರತ್ಯೇಕ ರಾಷ್ಟ್ರ ಬೇಕು, ಹಾಗಾಗಿ ನಾವು ಆ ಕಡೆ ಹೋಗ್ತೀವಿ, ಪಾಕಿಸ್ತಾನದ ಬಳಿಕ ನಮ್ಮ ಸಂವಿಧಾನವನ್ನು ರಚಿಸ್ಕೊಳ್ತೀವಿ, ಆದ್ರೆ ಭಾರತದ ಸಂವಿಧಾನ ರಚನೆ ಸಭೆಯಲ್ಲಿ ನಾವು ಭಾಗವಹಿಸಲ್ಲ ಅನ್ನುವಂಥ ಮಾತ ಖಡಾಖಂಡಿತವಾಗಿ ಅವರು ತಳ್ಳಿ ಹಾಕ್ತಾರ. ಹಾಗಾಗಿ ಸಂವಿಧಾನ ರಚನಾ ಸಭೆಯಿಂದ ದೂರ ಉಳಿತಾರ. ಹಾಗಾಗಿ ಉಳಿದಂಥ 211 ಜನ ಸದಸ್ಯರು ಇರ್ತಾರಲ್ಲ ಸಂವಿಧಾನ ರಚನಾ ಸಭೆಯಲ್ಲಿ, ಅವರೆಲ್ಲರೂ ಸೇರ್ಕೊಂಡು ಭಾರತಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಸಂವಿಧಾನ ರಚಿಸಿಕೊಳ್ಬೇಕು ಅನ್ನುವಂಥ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಸಚ್ಚಿದಾನಂದ ಸಿನ್ಹಾ ಅವರನ್ನ ಡಿಸೆಂಬರ್ 9, 1946ರಲ್ಲಿ ಅವರ ಅಧ್ಯಕ್ಷದಲ್ಲಿ ಒಂದು ಸಂವಿಧಾನ ರಚನಾ ಸಭೆ ಜರುಗುತ್ತದೆ. ಆದರೆ ಅವರು ಅಕಾಲಿಕ ಮರಣ ನಂತರ ಸತ್ ಬಿಡ್ತಾರೆ. ಅವರು ಸತ್ ನಂತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿ ಡಿಸೆಂಬರ್ 11, 1946ರಲ್ಲಿ ಒಂದು ಸಭೆ ಜರುಗುತ್ತದೆ. ಆದರೆ ಉಪಾಧ್ಯಕ್ಷರಾಗಿ HC ಮುಖರ್ಜಿ ಮತ್ತು VT ಕೃಷ್ಣಮಾಚಾರಿ ಆಗಿ ಆಯ್ಕೆ ಮಾಡ್ತಾರೆ. ಈ ಸಂವಿಧಾನ ರಚನಾ ಸಭೆಯಲ್ಲಿ ವಿವಿಧ ಸಮುದಾಯಗಳಿಂದ, ಕಮ್ಯುನಿಸ್ಟ್ ಸಮುದಾಯದಿಂದ, ಹಿಂದೂ ಧರ್ಮದಿಂದ, ಮುಸ್ಲಿಂ ಸಮುದಾಯದಿಂದ, SC ST ಹೀಗೆ ಹಲವಾರು ಸಮುದಾಯಗಳಿಂದ ಕೆಲವೊಂದು ಮುಖಂಡರು ಆ ಸಭೆಯಲ್ಲಿ ಭಾಗವಹಿಸ್ತಾರೆ. ಆದ್ರೆ ಇಲ್ಲಿ 22 ಸಮಿತಿಗಳನ್ನು, ಸಂವಿಧಾನ ರಚನಾ ಸಭೆಯಲ್ಲಿ 22 ಸಮಿತಿಗಳನ್ನು ಏನು ಮಾಡ್ತಾರ ಅಂತಂದ್ರೆ ಆಯ್ಕೆ ಮಾಡ್ತಾರೆ. ಅದ್ರಾಗ ಕರಡು ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಇತರ 7 ಸದಸ್ಯರನ್ನಾಗಿ ಏನು ಅಂದ್ರೆ ಆ ಸಂವಿಧಾನ ಕರಡು ಸಮಿತಿಯಲ್ಲಿ ಆಯ್ಕೆ ಮಾಡ್ತಾರೆ. ಹಾಗೇನೆ ಇನ್ನೊಂದು ಏನು ಅಂತಂದ್ರೆ, ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಯ್ತಾರ. ಹಾಗಾಗಿ ಕರಡು ಸಮಿತಿಯ ಒಂದು ನೇತೃತ್ವದಲ್ಲಿ, ಹಾಗೇನೆ ಇನ್ನೊಂದು ಹೇಳಬೇಕಾಗಿತ್ತಂದ್ರೆ, ನವೆಂಬರ್ 13ರಂದು 1946ರಲ್ಲಿ ಜವಾಹರಲಾಲ್ ನೆಹರು ಅವ್ರು ಏನು ಮಾಡ್ತಾರಂದ್ರೆ ಸಂವಿಧಾನದ ಪೀಠಿಕೆಯನ್ನು ಕೊಡ್ತಾರ. ಆ ನಂತರ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಇತರೆ 7 ಜನ ಸದಸ್ಯರು ಸೇರಿಕೊಂಡು ಒಂದು ಕರಡು ಸಮಿತಿಯ ಒಂದು ಸಿದ್ಧತೆಯಲ್ಲಿ ತೊಡಗ ನಂತರ ಅದರ ಸಂವಿಧಾನದ ಸಲಹೆಗಾರರಾಗಿ ಯಾರಂದ್ರೆ BN ರಾವ್ ಅವರು ಆಯ್ಕೆ ಆಗಿರ್ತಾರ. ಹಾಗೇನೆ ಈ ಒಂದು ಕರಡು ಸಮಿತಿಯ ಸಿದ್ಧತೆ ಮಾಡಬೇಕಂದ್ರೆ ಸಾಮಾನ್ಯನ ಹಲವಾರು ದೇಶಗಳ ಸಂವಿಧಾನವನ್ನ ಏನು ಮಾಡಬೇಕು ಅಂತಂದ್ರೆ ಓದಬೇಕಾಗ್ತದ. ಹಾಗೇನೆ ಹಲವಾರು ದೇಶಗಳ ಸಂವಿಧಾನವನ್ನು ನಾವು ಏನು ಮಾಡಿದ್ವಿ ಅಂದ್ರೆ ಓದ್ಕೊಂಡು ಉತ್ತಮ ಅಂಶಗಳು ಎಲ್ಲೆಲ್ಲಿ ಅಂತಂದ್ರೆ, ರಷ್ಯಾ ದೇಶದಿಂದ ಮೂಲಭೂತ ಕರ್ತವ್ಯಗಳನ್ನು ತೆಗೆದುಕೊಂಡೆವು. ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂವಿಧಾನ ದೇಶದಿಂದ, ತುರ್ತು ಪರಿಸ್ಥಿತಿಗಳನ್ನ ಜರ್ಮನಿ ವೈಮರ್ ಸಂವಿಧಾನದಿಂದ ಆಯ್ಕೆ ಮಾಡಿಕೊಂಡ್ರೆ, ಹಾಗೇನೆ ಸಂಸತ್ತು ಅನ್ನುವಂಥ ಇಂಗ್ಲೆಂಡ್ ದೇಶದಿಂದ ಆಯ್ಕೆ ಮಾಡ್ಕೋತೀವಿ. ಸುಮಾರು ದೇಶಗಳಿಂದ ಸುಮಾರು ಉತ್ತಮ ಅಂಶಗಳನ್ನು ನಮ್ಮ ಭಾರತ ಸಂವಿಧಾನದಲ್ಲಿ ಅಳವಡಿಸ್ಕೊಳ್ತೀವಿ. ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಈ ಸಂವಿಧಾನ ರಚನೆಯಲ್ಲಿ ಕಾಲ ಹೋಗುತ್ತದೆ. ಆದರೆ 6 ಲಕ್ಷ ಹಣವನ್ನು ಖರ್ಚಾಗ್ತದೆ. ಹಾಗೇನೆ
ನವೆಂಬರ್ 4, 1948ರಂದು ಈ ಸಂವಿಧಾನದ ಕರಡು ಸಮಿತಿಯ ಸಿದ್ಧತೆಯಾಗಿ ಸಂವಿಧಾನ ರಚನಾ ಸಭೆ ಮುಂದ್ಗಡೆ ಏನು ಮಾಡ್ತಾರ ಅಂತಂದ್ರೆ ಸಂವಿಧಾನ ಇಟ್ಬಿಡ್ತಾರ. ಆದ್ರೆ ಅದು ಇಟ್ಟೇ ಬಿಡ್ತಾರ, ಅಷ್ಟಕ್ಕೆ ಜಾರಿಗೆ ಬತ್ತ ತಿಳ್ಕೊತೀರೇನು? ಹಾಂ, ಬಹಳ ಚರ್ಚೆಗಳಾಗ್ತಾವ. ಹೆಂಗಂದ್ರೆ ಪ್ರತಿಯೊಂದು ಸಂವಿಧಾನದ ಒಂದು ಪುಟದ ಒಂದು ಅಂಶವನ್ನು ಹಿಡ್ಕೊಂಡು ಹಲವಾರು ಚರ್ಚೆಗಳು, ವಾದ ವಿವಾದಗಳು, ಎಷ್ಟೇ ಸಂವಿಧಾನದವನ್ನು ಕುರಿತು ಎಷ್ಟೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಅದಕ್ಕೆ ಸಮರ್ಥವಾಗಿ ಉತ್ತರ ನೀಡಿದಂಥ ವ್ಯಕ್ತಿ ಯಾರು ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಹಾಗಾಗಿ ಅವರನ್ನು ನಾವೇನು ಕರಿತೀವಿ ಅಂದ್ರೆ ಸಂವಿಧಾನದ ಶಿಲ್ಪಿ ಎತ್ತಕ್ಕೆ ನಾವು ಅವರನ್ನು ಕರಿತೀವಿ. ಹಾಗೇನೆ ಸುಮಾರು ದಿನಗಳ ಕಾಲ ಈ ಚರ್ಚೆ, ವಾದ ವಿವಾದಗಳ ಆದ ನಂತರ 1949 ನವೆಂಬರ್ 26ರಂದು ಭಾರತ ಸಂವಿಧಾನ ಏನು ಮಾಡ್ತು ಅಂದ್ರೆ ಜಾರಿಗೆ ಬತ್ತು. ಆ ಜಾರಿಗೆ ಬತ್ತು ಅಂತ ನಾ ಹೇಳಂಗಿಲ್ಲ. ಯಾಕೆ ಹೇಳಲ್ಲ ಅಂತಂದ್ರೆ ಅವಾಗ ನಾವು ಏನು ಮಾಡಿದೆವು ಅಂದ್ರೆ 1949 ನವೆಂಬರ್ 26 ಸಂವಿಧಾನವನ್ನು ಅಂಗೀಕರಿಸ್ತು ಆದ್ರೆ ಜಾರಿಗೆ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತಂದ್ರೆ ಜನವರಿ 26, 1950ರಂದೇ ಸಂವಿಧಾನ ಜಾರಿಗೆ ಬತ್ತು. ಯಾಕೆ ಸಂವಿಧಾನ ಜಾರಿಗೆ ಬತ್ತು ಅನ್ನೋದನ್ನು ನೋಡೋದಾದ್ರೆ 1930 ಜನವರಿ 26ರಂದು ಸಂಪೂರ್ಣ ಸ್ವರಾಜ್ಯ ದಿನವನ್ನಾಗಿ ಆಚರಿಸಿರ್ತಾರೆ ಜವಾಹರಲಾಲ್ ನೆಹರು ಅವರು. ಅಷ್ಟೇ ಅಲ್ಲ, ರಾವಿ ನದಿಯ ದಂಡೆ ಮೇಲೆ ಏನು ತ್ರಿವರ್ಣ ಧ್ವಜವನ್ನು ಹಾರಿಸಿರ್ತಾರೆ, ಅದೇ ಜನವರಿ 26, 1950ರಂದು. ಹಾಗಾಗಿ ಆ ಒಂದು ಸವಿ ನೆನಪಿಗಾಗಿ ಭಾರತ ಏನು ಮಾಡಬೇಕು ಅಂದ್ರೆ ಸಂವಿಧಾನ ಜಾರಿಗೆ ಬರಬೇಕು ಅಂತೇಕೆ 1950 ಜನವರಿ 26ರಂದು ಭಾರತ ಸಂವಿಧಾನ ಜಾರಿಗೆ ಬತ್ತಲ್ವಾ. ಬಂದ ಬಳಿಕ ನಮ್ಮ ಸಂವಿಧಾನದಲ್ಲಿ ಈ ರಾಷ್ಟ್ರ ಧ್ವಜವನ್ನು 1947 ಜುಲೈ 22 ಆಯ್ಕೆ ಮಾಡಿಕೊಂಡ್ರೆ ಜನವರಿ 24ರಂದು ನಮ್ಮ ರಾಷ್ಟ್ರೀಯ ಗೀತೆ ಜನಗಣಮನವನ್ನು ಅಳವಡಿಸ್ಕೊಂಡೆವು. ಅಷ್ಟೇ ಅಲ್ಲ, ನಮ್ಮ ರಾಷ್ಟ್ರೀಯ ಹಾಡು ಆಗಿರ್ತಕ್ಕಂಥ ವಂದೇ ಮಾತರಮನವನ್ನು ಆ ರಾಷ್ಟ್ರೀಯ ಹಾಡವನ್ನು ಜನವರಿ 24, 1950ಕ್ಕೆ ಅಳವಡಿಸ್ಕೊಂಡೆವು. ಹಾಗೇನೆ ಇನ್ನೊಂದು ಏನು ಖುಷಿ ಅಂದ್ರೆ 1950 ಜನವರಿ 24 ಅದೇ ದಿನದಂದು ಏನು ಅಂತಂದ್ರೆ ರಚನಾ ಸಭೆ ಅಧ್ಯಕ್ಷರಾಗಿರ್ತಾರಲ್ರಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಅವರು ಭಾರತದ ಪ್ರಥಮ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ. ಅಷ್ಟೇ ಅಲ್ಲದೆ ಹೇಳ್ತಾ ಇವತ್ತು ಏನು ಜನವರಿ 26 ಐತಲ್ಲ, ಜನವರಿ 26, 2026ರಲ್ಲಿ ಇವತ್ತು ಕೆಂಪುಕೋಟೆಯ ಮೇಲೆ ರಾಷ್ಟ್ರಧ್ವಜವನ್ನು ಯಾರು ಹಾರಿಸ್ತಾರ ಅಂದ್ರೆ ಭಾರತ ರಾಷ್ಟ್ರಪತಿ ಆಗಿರ್ತಕ್ಕಂಥ ಪ್ರಸ್ತುತ ದ್ರೌಪದಿ ಮುರ್ಮು ಅವರು ಹಾರಿಸ್ತಾರ. ಅಷ್ಟೇ ಅಲ್ಲ, ನಮ್ಮ ಸೈನಿಕರು, ಆಮೇಲೆ ವಾಯುಪಡೆ, ನೌಕಾಪಡೆ, ಸೇನಾಪಡೆ ಕಸರತ್ತು ನಡೆಸ್ತದ. ಭಾರತ ತ್ಯಾಗ ಬಲಿದಾನ ಇವತ್ತು ಸ್ಮರಿಸಿಕೊಳ್ತಾ ನಮ್ಮ ದೇಶ ಎಷ್ಟೋ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಭ್ರಷ್ಟಾಚಾರ, ನಿರುದ್ಯೋಗ, ಜನಸಂಖ್ಯೆ ಸಮಸ್ಯೆ, ಬಡತನ, ಜಾತೀಯತೆ, ಪ್ರಾದೇಶಿಕವಾದ, ಭಾಷಾವಾದ. ಆದರೂ ಕೂಡ ಇಷ್ಟೆಲ್ಲ ಸಮಸ್ಯೆಗಳನ್ನು ನಾವು ಅವಕ್ಕೆಲ್ಲ ಇವತ್ತೇನು ಮಾಡಬೇಕು ಅಂದ್ರೆ ಆ ಸಮಸ್ಯೆಗಳನ್ನ ಭಾರತದ ಸಂವಿಧಾನದ ಮೂಲಕ ಅವುಗಳನ್ನು ಯಾವ ರೀತಿ ಹೋಗಲಾಡಿಸ್ಬೇಕು ಅನ್ನುವ ಚರ್ಚೆಗಳನ್ನು ಮಾಡ್ತೀವಿ. ಹಾಗಾಗಿ ಭಾರತ ಸಂವಿಧಾನ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಸಂವಿಧಾನ. ಹಾಗಾಗಿ ಭಾರತ ಒಂದು ಲಿಖಿತ ಸಂವಿಧಾನ ಅಂತ ಹೇಳ್ತಾ ಇಷ್ಟು ಸಂವಿಧಾನದ ಕುರಿತು ಮಾತನಾಡಿರ್ತಾನೆ ಹೇಳ್ತೀನಿ. ನಾನು ಮಾತನ್ನು ಮುಗಿಸುತ್ತೇನೆ. ನಮಸ್ಕಾರ.